ಅಂತೂ ಚಿಂತಿಲ್ದವ್ರು ಸಂತ್ಯಾಗ ನಿದ್ದೆ ಅಂತ ಹೇಳಿ ಕೂತಲೇ ನಿದ್ದೆ ಅವ್ರಿಗೆ. ಏನು ಮನೆ ಬಗ್ಗೆ ವಿಚಾರ ಇಲ್ಲ, ಏನಿಲ್ಲ. ಹುಡುಗರು ಏನಾದ್ರು ಎತ್ತಾದ್ರು ಏನಾರ ಐತೆ ನೋಡು, ಹೆಂಗೆ ಆರಾಮ ಮುಕ್ಕೊಂಡ ರಾಜ ಮನುಷ್ಯನ ರೇ. ಏನ್ರಿ ನಿಮ್ಗೆ ಏನಾರ ಮನಿದು ಒಂದಿಟ್ಟು ಚಿಂತೆ ಇರ್ತೀವಿ, ಹಿಂಗೆ ತಿಂತಿದ್ದ ಆರಾಮ ಮುಕ್ಕೋತಿರಲ್ಲ, ಏನು ಕೆಲಸ ಇಲ್ಲ ಹೆಂಗೆ ಅಂತಿನ್ನ. ನಾನು ನಿದ್ದೆ ಮಾಡತ್ತಿಲ್ಲ, ಹಂಗೆ ಸುಮ್ಮ ಕಣ್ಣು ಮುಚ್ಕೊಂಡಿದ್ದೆ ಅಷ್ಟೇ. ಏನು ಚಿಂತೆ ಮಾಡ್ಬೇಕು, ಏನಾಗಿತ್ತೀಗ ಅಂತದು ಚಿಂತೆ ಮಾಡುತ್ತದು, ಏನು ಮುಳಿ ಹೊಟ್ಟೈತಿ ಹೇಳು. ಅಲ್ಲ, ಮಕ್ಕಳ ಬಗ್ಗೆ ಏನಾರ ವಿಚಾರ ಐತೆನ ನಿಮಗೆ? ಏನಿಲ್ಲ, ಆರಾಮಾಗಿ 3 ಹೊತ್ತು ಊಟ, ಬೇಕಂದ ಚಾ, ಅದೊಂದು ಕುರ್ಚಿ, ನೀವಾತು ನಿದ್ದೆ ಆತು. ಇದನ್ನ ಬಿಟ್ಟು ಬೇರೆ ಏನು ಮಾಡಕತ್ತೀರಿ ನೀವು? ಈಗ ನನಗೆ ಏನು ಮಾಡಂದಿದ್ದಾನು ನೀನು? ನಾ ಏನು ಮಾಡಲಿ ಹೇಳು? ಅಲ್ಲ, ಈಕಿದಂತೂ ನೋಡು ಮದುವೆ ಮುರುಗಡೆ ಆದಂಗೆ ಆತು. ಅವನು ಏನು ಹೊಳೆ ಬರಲಿಲ್ಲ ಮಂದೆ ಕೇಳಾಕ, ನಾವು ಏನು ಹೋಗಕ್ಕೆ ಕೇಳಿಲ್ಲ. ಅದು ಬಿಟ್ಟಂಗೆ ಆತತ್ತ ನಾನು ಕೊರಿ ನೀವು ಹಾಕೋಬೇಕು ಹಡೆಬಿಟ್ಟು ಹೋದ್ಲ ಅವನು ಕೊಟ್ಟಾಗ. ಇರೋದೊಂದು ಮಗ ಐತಿ, ಅವನು ನೋಡಿದ್ರೆ ಗಂಡು ಸತ್ತಕ್ಕೆ ಹಿಂಬಾಲ ಬಿದ್ದಾನ. ಅವನೊಂದು ಎಲ್ಲರೂ ಬೇರೆ ಕಡೆ ಹೆಣ್ಣು ತೆಗೆಯೋನು, ಅವನು ಲಗ್ನ ಮಾಡೋನು, ನೋಡೋನು, ಏನಾರ ವಿಚಾರ ಐತಿ. ನೀವು ಹಿಂಗ ಬಿಟ್ರಿ ಅಂದ್ರೆ ಮಗನ ಕೈ ತಪ್ಪಿ ಆ ಹಡೆಬಿಟ್ಟಿ ಮಾಡಿದಾಗ ಇವ ಮಾಡ್ಕೊಂಡು ಹೊಕ್ಕಾನ, ಅವ ಎಲ್ಲಕಿನ ಗಂಡು ಸತ್ತಕಿನ ಕರ್ಕೊಂಡು ಹೊಕ್ಕಾನ ಅಂತ ನನಗೆ ಚಿಂತೆ ಹತ್ತೈತಿ. ನಿಮಗೆ ಏನಾರ ಅದ್ರ ಬಗ್ಗೆ ವಿಚಾರ ಐತಿ, ಚಿಂತೆ ಐತಿ, ಬ್ಯಾನ್ ಐತಿ, ಹೊಟ್ಟೆ ನೋವು ಐತಿ, ಏನೈತಿ ನಿಮಗೆ? ಹೆಂಗ ಆರಾಮ ಕೂತೀರಿ? ನಾನು ನನಗೂ ಇದೆಲ್ಲ ವಿಚಾರ ಐತಿ. ಅಲ್ಲ, ಈಗ ಮೊನ್ನೆ ನಾ ಹುಡುಗಿದು ಮದುವೆ ನಿಂತೈತಿ. ಈ ಹಿಂದಕ್ಕೆ ಇವಂಗೆ ಹೆಣ್ಣು ಹುಡ್ಕಕ್ಕೆ ಹೋದ್ರೆ ಇವಂಗೆ ಹ್ಯಾಲ್ ದೌಡ್ ಹೆಣ್ಣು ಹತ್ತಾವ. ಹಿಂಗೆ ಮದುವೆ ನಿಂತಿತ್ತ ಯಾರಾದ್ರೂ ಹೇಳೋರ ಅಲ್ಲ. ನಾಳೆ ಎಷ್ಟು ಸಮಸ್ಯೆ ಐತಿ ಅನ್ನೋದು ನಿನಗೆ ವಿಚಾರದ ಐತಿನ. ಮದುವೆನ ನಿಂತು ನಾವು ಪರ್ಲ್ ಹರ್ಕೊಂಡ್ವಿ, ಅದು ಬೇರೆ ಮಾತು. ಹಾಕಬೇಕು ಅಲ್ಲಿ ನಮ್ಮ ಕಿಮ್ಮತ್ತು ತೆಗೆದು ಹೋಗಿ ಆಕೆ ಅಲ್ಲಿ ಕೂತಾಳ, ಆಕಿದೊಂದು ಮಾತು ಮುಗಿದ ಹೋತ್. ಆಕಿದಂತೂ ಆಕೆಂತೂ ನಮ್ಮ ಪಾಲಿಗೆ ಸತ್ತಂಗೆ ಆಗ್ಯಾಳ ಬಿಡಿ. ಇನ್ನು ಆಕಿದೇನು ಸುದ್ದಿ ಬೇಡ ನಮಗೆ. ಈಗ ಇಟ್ಟೆಲ್ಲ ಆದ್ಮ್ಯಾಗ ಈಗ ಸದ್ಯಕ್ಕೆ ಇವ್ಗೆ ಹೋಗಿ ಹೆಣ್ಣು ಕೇಳಿದ್ರೆ ಯಾರು ಕೊಡ್ತಾರೆ? ದಾನು ಯಾರು ಕೊಡ್ತಾರೆ? ಯಾರು ಕೊಡ್ತಾರು? ಯಾರು ಕೊಡ್ಬೇಕು? ನಮ್ಮ ಅಣ್ಣನ ಮಗಳದಾಳಲ್ಲ, ನಮ್ಮ ಅಣ್ಣನ ಮಗಳನ್ನ ಮಾಡೋನು. ಮತ್ತು ಲಕ್ಷ್ಮಿನ ನಮ್ಮ ಅಣ್ಣನ ಮಗಳು ತಗೋತಾರನ್ನ ಕೇಳೋನು. ಮತ್ತು ಹಡಬಿಟ್ಟಿನಂತೂ ಕೊಡ್ಬೇಕು ಅನ್ಕೊಂಡಿದ್ದೆ ರಾಜ್ಯಾಗ. ಮತ್ತು ಈ ಕಡೆಗೆ ಹಿಂಗೆ ಮಾಡಿದ್ಲಲ್ಲ ಅವ್ರು ಬ್ಯಾಂಕ್ಲಿ, ಲಕ್ಷ್ಮೀನಾರು ತೋತಾರನ್ನ ಕೇಳ್ತೀನಿ. ನೀವು ಹ್ಞೂ ಅಂದ್ರೆ ಮತ್ತೆ ಮಾತಾಡ್ತೀನಿ ನಾ. ನಿಮ್ಮ ಅಣ್ಣಾರಿಗೆ ಈಕಿ ಮದುವೆ ನಿಂತಿದ್ದ ವಿಚಾರ ಗೊತ್ತೈತ ಗೊತ್ತಿಲ್ಲ? ಗೊತ್ತೈತಿ. ಮತ್ತು ಗೊತ್ತಿದ್ದ ಮೇಲೆ ನೀ ಹೇಳಿದ್ದೆಲ್ಲ ಖರೆ ಅನ್ಕೋತಾರ ನಾನು ಅವ್ರು. 12 ವಿಚಾರ ಮಾಡ್ತಾರೆ. ಅವ್ರ ಮನೆಯಿಂದ ಹೆಣ್ಣು ಬೇಡ, ಆ ಮನೆಗೆ ನಾವು ಹೆಣ್ಣು ಕೊಡೋದು ಬೇಡ. ನಾ ಹೇಳೋದು ಕೇಳು, ಬೇರೆ ಎಲ್ಲರೂ ಹೊರಗೆ ತೆಗೆಯೋನು, ಸಂಬಂಧಿಕರದಾಗ ಬೇಡ. ನಮ್ಮ ಸಂಬಂಧಿಕರಿಗೆ ಕೊಡಕ್ಕಾದ್ರೆ ಬೇಡ, ಅದ ನಿಮ್ಮ ಅಕ್ಕನ ಮಗು ಕೊಡಕ್ಕಾದ್ರೆ ತಯಾರಾಗಿದ್ರಿ ನೀವು. ನಾನು ಏನು ಮಾತಾಡ್ತಿ? ನಾ ಎಲ್ಲಿ ಅವ್ನು ಕೊಡಕ್ಕೆ ತಯಾರಾಗಿದ್ದೆ? ಅವ್ನು ನೋಡಿದ ಸೇರಂಗಿಲ್ಲ ಅನ್ನೋದು ನಿನಗೆ ಗೊತ್ತಿತ್ತು. ಆದರೂ ಅವ್ನು ಮನೆಗೆ ಬಂದು ಕೈಕಾಲು ಹಿಡಿದು ಬೇಡ್ಕೊಂಡು ನಮ್ಮ ಹೂನ ಹತ್ರ ಮಾತಾಡ್ರಿ ಅಂತ ಹತ್ತಿದ ಮ್ಯಾಗ ಮತ್ತು ನಮ್ಮ ಹುಡುಗೊಂದು ಅವನ ಮಾಡ್ಕೊತೇನೆ ಅಂತಂದು ಹಠ ಹಿಡಿದ ಮ್ಯಾಗ ನಾ ಮಾತಾಡೇನು? ಏನು ನನ್ನ ಮಗಳು ನೀವು ಮಾಡ್ಕೊಡ್ರಪ್ಪ ಅಂತಂದು ಹೋಗಿ ಅವ್ರ ಮನೆಗೆ ಕಾಲು ಹೊಸ್ತು ಕಾಲು ಬಿದ್ದು ಹತ್ತು ಕರೆದು ಮಾಡ್ಯಾಕೆ ಹೋಗಿದ್ನು. ಏನು ಮಾತಾಡ್ತಿದ್ದಾನು ನೀ? ಏನು ಮಾತಾಡ್ತಿ? ಎಲ್ಲದಕ್ಕೂ ಒಂದು ಅಡುಗುಂಟಿ ಇಟ್ಟಾಬಿಟ್ಟಿರ್ತೀರಿ ಬಿಡ್ರಿ ನೀವು. ಎಲ್ಲದಕ್ಕೂ ನೀವು ಉತ್ತರ ಇರ್ತಾವ ನಿಮ್ಮ ಅಕ್ಕ. ಈಗ ಏನು ಮಾಡತ್ತಿ ನನ್ನ ನೀ? ನೋಡ್ರಿ, ನಾನಂತೂ ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ ಮತ್ತೆ ಮದುವೆ ಸುದ್ದಿನ. ನಾನು ಅನಿಸ್ಕೊಳೆ ಚಂದ ಆಗೋಂಗ ಮಾತಾಡು. ಅವ್ರೇನಾರ ನಿನಗೆ ಅವಮಾನ ಮಾಡಿದ್ರೆ ಹತ್ಕೋತ ಬಂದು ನನ್ನ ಮುಂದೆ ಹೇಳೋಂಗಿಲ್ಲ. ನೀ ಹೇಳಿರ್ತೀನಿ ನಾ ಮತ್ತೆ. ಯಾಕೆ ಅವ್ರೇನಾರ ಅಂತಾರ? ಕೇಳದಿರ್ತೈತಿ, ಬೇಕಾದ್ರೆ ಮಾಡ್ಕೊತಾರ, ಸಕ್ಕರೆ ಬಿಡ್ತಾರ. ಕೇಳೋದಲ್ಲ, ಕೇಳಿದ್ರೆ ಒಂದು ಕಳ್ಕೊಳ್ಳೋದಾರ ಏನೈತ್ರಿ? ಏನು ಮಾಡ್ತೀಯ ಮಾಡು. ನನಗನ್ಸೋದ ಮಟ್ಟಿಗೆ ಬೇಡ ಅನ್ಸಾಕತ್ತೈತಿ. ಯಾಕಂತಿ ಸಮಸ್ಯೆ ಆಕವು ಅವೆಲ್ಲ. ಈಗ ನನಗೆ ಹೇಳಕ್ಕೆ ಬರೋದಿಲ್ಲ ಅವನ್ನೆಲ್ಲ, ಮುಂದೆ ನಿನಗ ಗೊತ್ತಾಕತ್ತೇವು. ಏನಾಗುದಿಲ್ಲ ಹೇಳ್ರಿ. ಮತ್ತು ಅವ್ರ ಮೊದಲು ಲಕ್ಷ್ಮವನ್ನ ಮಾಡ್ಕೋಬೇಕಂತ ಅನ್ಕೊಂಡಿದ್ರು. ಮತ್ತು ಈಕಿನ ನಾವು ಅವ್ರನ್ನ ಕೇಳ್ದಂಗೆ ಹೊರಗೆ ಮಾಡ್ಕೊಟ್ವಿ. ಮತ್ತು ಈಕಿದ ಇವನ್ ಕುಟ ಮದುವೆ ಫಿಕ್ಸ್ ಆದ್ಮೇಲೆ ಏನೋ ಮಾತು ಕೇಳಲಿಲ್ಲ ಅವರು. ರಾಜ ಅನ್ನಕತ್ತಿದ್ ಹೇಳ್ರಿ. ಮತ್ತು ಈಗ ನೋಡೋಣ, ಕೇಳೋನಲ್ಲ ಒಂದು ಮಾತು ಏನಾಗ್ತೈತಿ. ನಮ್ಮ ಅಣ್ಣನ ಮಗಳನ್ನ ನಮ್ಮ ವೀರೇಶ ತೊಗೊಂಡು ಲಕ್ಷ್ಮವನ್ನ ಬೇಕಾದ್ರೆ ರಾಜ ಕೊಡಕ್ಕೆ ಬರ್ತೈತಿ. ನೋಡ್ದಾನು, ನಾನಂತೂ ಈ ವಿಚಾರದಾಗಿಲ್ಲ. ಅವ್ರು ಏನಾರ ಅಂದ್ರೆ ನನಗೆ ಗೊತ್ತಿಲ್ಲ. ಮತ್ತು ಅದ್ರಿಗಿನ್ನ ಮೊದಲು ಇಬ್ಬರು ಹುಡುಗರು ಒಂದೊಂದು ಮಾತು ಕೇಳು, ಅವ್ರನ್ನ ಮಾಡ್ಕೊಳ್ಳೋ ಮನಸ್ಸು ಐತೇನೋ ಅಂತಂದು ಇಕ್ಕಟ್ಟ ಮುಂದುವರಿ. ಸುಳ್ಳನ್ನೇ ಅವ್ರಿಗೆ ಮನಸ್ಸು ಐತೆ ಇಲ್ಲ, ನೀನು ಮುಂದೋಡಿ ಬಿದ್ದು ಎಲ್ಲ ಅವ್ರ ಹತ್ರ ಮಾತಾಡಿ ಇಕ್ಕಟ್ಟು ಇವ್ರು ಅಲ್ಲೇ ಅಂದ್ರೆ ಮತ್ತದು ಮಾನಗೇಡಿ ಹಾಕೋ ಕೆಲಸ ಅದು. ಏನು ಮಾಡ್ತೀವೋ ಮೊದಲು ನಿನ್ನ ಮಕ್ಕಳನ್ನ ಇಬ್ಬರನ್ನ ವಿಚಾರಿಸಿ ಇಕ್ಕಟ್ಟು ನಿಮ್ಮ ಅಣ್ಣನ ಹತ್ರ ಮಾತಾಡು. ಅಟ್ಟನಂದು ಮಾಡ್ತೀಯಾ ಮಾಡು. ಆದ್ರೆ ಹುಡುಗರಿಗೆ ಹ್ಞೂ ಅಂತಾರ ಇಲ್ಲ ಕೇಳಿ ಮಾಡು. ಮತ್ತೆ ನಾಳೆ ಸಮಸ್ಯೆ ಆಗಬಾರ್ದು. ಸಮಸ್ಯೆ ಆಕವ್ರಿ? ಏನು ಸಮಸ್ಯೆ ಆಕವು? ಲಕ್ಷ್ಮಮ್ಮ ಮಂಜಪ್ಪನ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟ. ಮತ್ತೆ ಅಂದ ಮೇಲೆ ಇನ್ನೇನು ಸಮಸ್ಯೆ ಆಕವು? ಮಾಡ್ಕೊತಾಳ ನಾ ಹೇಳಿದ್ರೆ.
ಕೇಳು ತಾನು ಕೇಳು, ಅಕ್ಕಿನೂ ಕೇಳು ಇವನು ಕೇಳು. ಕೇಳಿ ಇಕ್ಕಟ್ಟು ನಿಮ್ಮ ಅಣ್ಣನ ಹತ್ರ ವಿಚಾರನ ತೆಗಿ. ಇಲ್ಲ ಮುಂಚೆ ಅಡ್ವಾನ್ಸಿಗೆ ತೆಗೆದು ಏನಾದರೂ ನೀನು ಮದ್ವೆ ಮಾಡಕ್ಕೆ ಹೋದೆ ಅಂದ್ರೆ ಲಕ್ಷ್ಮ ಮನೆ ಬಿಟ್ಟು ಹೋದ್ಲು ಅಂತ ಅನ್ಕೋ. ಇಲ್ಲ ಲಕ್ಷ್ಮ ಹೋಗಾಕಿಲ್ಲ ಅಂತ ಅನ್ಕೋನಿ. ಒಂದೇಳೆ ಇವ ವೀರೇಶ ಆ ಹುಡುಗಿ ಕರ್ಕೊಂಡು ಹೋದ ಅಂದ್ರೆ ಏನು ಮಾಡ್ತೀ ಶಿಲ್ಪವ್ನಂಗೆ? ಒಂದೇನು ಹೇಳ್ತೀರಿ ಆತೇಳು ಕೇಳೋಣ ಏನಂತಾರಂತಂದು ಕೇಳಿ ಕಟ್ ಮಾತಾಡಕ್ಕೆ ಬರ್ತೈತಿ. ಒಟ್ಟಲ್ಲಿ ನಿಮಗೇನು ನಮ್ಮ ಅಣ್ಣನ ಮಗನ ತಗೊಳ್ಳೋ ಮನಸ್ಸು ಐತಿಲ್ಲ. ನಾನು ಬಾಳವನ ಅಲ್ಲ, ಮಾಡ್ಕೊಳ್ಳೋನು ನಾನಲ್ಲ. ನನ್ನ ಮನಸ್ಸು ಮುಖ್ಯ ಅಲ್ಲ. ಅವ್ರವ್ರ ಲಗ್ನಾಗವ್ರು ಅವ್ರವ್ರ ಒಪ್ಪಿಗೆ ಇರ್ಬೇಕು. ಮೇಲಾಗಿ ನೀವು ಮಣ್ಣು ಕೊಡಕ್ಕೆ ಮನಸ್ಸು ಇರಬೇಕು. ನಂದೇನು ಅವ್ರು ಮಾಡ್ಕೋತಾರೆ ಅನ್ನೋದ್ರ ಮಾಡ್ಕೊಳ್ಳಿ, ನಂದೇನಿಲ್ಲ. ನೀ ತಾತಲ್ಲ ಬಿಡ್ರಿ, ಮುಂದಿನೆಲ್ಲ ನಾನು ನೋಡ್ಕೊತೀನಿ. ಏನು ಮಾಡ್ತೀವ ಮಾಡಿ. ಯವ ವೀರೇಶಣ್ಣ ಎಲ್ಲೋಗೇನ್ರಿ? ಯಾಕವ ನಾವು ಎದಕ್ಕೆ ಬೇಕಾಗಿತ್ತು ನಿನಗೀಗ? ಅಲ್ಲ ಅಕ್ಕಿ ಕಟ್ಟಬೇಕಿತ್ತು. ಒಂದು ಮುಂಚೆಲಿಂದನೂ ನೋಡಾಕತ್ತೀನಿ, ಎಲ್ಲೂ ಕಾಣವಲ್ಲಾಗ್ಯಾನ. ಎಲ್ಲಿ ಹೋಗ್ಯಾನ್ರಿ? ಇವತ್ತು ರಾಖಿ ಹಬ್ಬನ ನನಗೂ ಲಕ್ಷ್ಯ ಇಲ್ಲ ನೋಡು. ನೀವೇನ ಇವತ್ತು? ಹ್ಞೂ ಬೇ ಹುಣಿವಿ ಇವತ್ತು. ಗೊತ್ತಿಲ್ವಾ ಎಲ್ಲಿ ಹೋಗ್ಯಾನ ಏನ ನೋಡ. ಅದೇ ಎಲ್ಲ ತುಂದಾಗಿರ್ಬೇಕು. ಇದ್ರ ಕರ್ಕೊಂಬಂದು ಕಟ್ಟು ಹೋಗು. ನಮ್ದು ನಮ್ಗೆ ಹತ್ತೈತಿ ರಾಖಿ ಕಟ್ಟೋದು ಹತ್ತೈತಿ. ಹೋಗಿ ನೋಡಿ ಹೋಗಿ ಅಲ್ಲೇ ಇರ್ಬೇಕು. ನೋಡಿದೆ ನಾನು ಹೆಂಗಿದ್ದ ಮನೆ ಹೆಂಗಾಗೋದು. ಇದು ಹೋದ ವರ್ಷ ರಾಖಿ ಕಟ್ಟ ಹಬ್ಬದಾಗ ಎರಡು ಹೆಣ್ಮಕ್ಳು ನೀ ಅಂತಂದು ಹೊಡೆದಾಡಿ ರಾಖಿ ಕಟ್ಟಿದ್ದು. ಈ ವರ್ಷ ರಾಖಿ ಹಬ್ಬ ಹುಮ್ಮಸ್ಸ ಇಲ್ಲ. ನಂದು ಗೋಕುಲ್ದಂಗೆ ಇದ್ದಿದ್ದ ಮನಿನ ಸುಡುಗಾಡ ಮಾಡಿ ಹೋದ್ಲಕ್ಕೆ ಹಡಿಬಿಟ್ಟಿ ಆಕೆ ಸುದ್ದಿ ಎತ್ತಬೇಡ್ರಿ. ಇನ್ನೊಂದ್ಸರಿ ನನ್ನ ಒಂದು ಆಕೆ ಹೆಸರು ಹೇಳಿದ್ರೆ ನನ್ನ ಮೈಯೆಲ್ಲ ಉರಿತೈತೆ ನನಗೆ. ಆಕೆ ಈ ಮನೆಯಾಗ ಇದ್ಲಂತ ನೆನೆಸ್ಬೇಡ್ರಿ ನೀವು, ಹೇಳಿರ್ತೀನಿ. ಏನೋ ಒಂದು ಏನಾರು ನೆಮ್ಮದಿಗೆ ಯಾರು ಮಾತಾಡಂಗಿಲ್ಲ. ಆಕೆದು ನಡುವು ತಂದು ಹಾಕಿ ಬಿಡ್ತಾರೆ. ಇರೋ ಬಿಪಿನಿ ಹೇಳಿ ಮಾತಾಡ್ಬೇಕ ನಮ್ಮ ಮನಸ್ಸು ಹೋಗ್ಬಿಡ್ಬೇಕು ನಮ್ಗೆ, ಹಂಗ ಮಾಡ್ತಾರೆ ನೋಡ್ರಿ. ನಾ ಹೇಳತ್ತೀನಿ ಇನ್ನೊಂದು ಸಲ ಆಕಿ ಸುದ್ದಿ ಮನೆಯಾಗ ಎತ್ತೋಂಗಿಲ್ಲ. ಅಲ್ಲೇ ನನಗೇನು ನಾಡ ಎಲ್ಲರೂ ಮನ್ಯಾಗ ಸೂಜಿ ಹಿಂಬಾರ ಸೂಜಿ ಮುಂಬಾರ ಹೆಚ್ಚ ಕಮ್ಮಿ ಏನು ಅಂದಂಗಿಲ್ಲ. ಏದಾನು ನಾ ಇಲ್ಲೇ ಒಟ್ಟು ಹೊಲ ಕಡೆ ಹೋಗ್ಬರ್ತೀನಿ. ಏನ್ ಮಾಡ್ತೀರಾ ಮಾಡ್ರಿ. ನಾನು ಅದ ವಿಚಾರದಾಗ ಅದೇನಿ. ನೋಡೋಣ ಈಗ ಸದ್ಯಕ್ಕತ್ತೆ ಸುದ್ದಿ ಮಾತಾಡೋದು ಬೇಡ, ಮುಂದೆ ನೋಡೋಣ. ಅಣ್ಣ ಏನ ಅಣ್ಣ? ಆಯ್ತು, ನನ್ನ ತಂಗಿ ಬಂದ್ಲೆ, ನಾ ಮತ್ತೆ ಆಮೇಲೆ ಹಚ್ತೀನಿ. ಇಲ್ಲ ಏನು ಲಕ್ಷ್ಮಿ? ನಾನು ಇಲ್ಲಿ ಬಂದು ಕೂತೇನ, ನಾ ಅಲ್ಲಿ ಒಳಗೆ ಹುಡುಕಾಕತ್ತೀನಿ. ಯಾಕೆ ಎಲ್ಲಿ ಕಾಣವಲ್ಲ ಅಂತಂದು. ಯಾಕೆ ಏನಿತ್ತು ಕೆಲಸ? ಇವತ್ತು ರಕ್ಷಾ ಬಂಧನಲ್ಲ ಅಣ್ಣ, ಅದಕ್ಕೆ ರಾಖಿ ಕಟ್ಟಬೇಕಾಗಿತ್ತು. ಓಹ್, ಇವತ್ತು ರಕ್ಷಾಬಂಧನ ಅಲ್ಲ, ನನಗೆ ಮರ್ತೆ ಹೋಗ್ಬಿಟ್ಟೈತೆ ನೋಡಿ ಲಕ್ಷ್ಮಿ. ಆಕೆ ಶಿಲ್ಪ ಆಗಿದ್ರೆ 2 ದಿನ ಮುಂಚಿರ್ತಾನೆ ನನ್ನ ಗಣ್ಣ ಅದು ಕೊಡಿಸಿ ಇದು ಕೊಡಿಸಿ ಅಂತ ರಾಖಿ ಕಟ್ಟಾಕ ಕುಣಿದಾಡಕಿ ಜಿಗದಾಡಕಿ ಮನ್ಯಾಗ. ಹಾಗಾಗಿ ಎಲ್ಲ ಲಕ್ಷ್ಯ ಇರ್ತಿತ್ತು. ಈ ವರ್ಷ ಆಕೆ ಇಲ್ದಕ್ಕೆ ನನಗೂ ಮರ್ತೆ ಹೋದಂಗೆ ಆಗಿತ್ತು. ನಾನು ಹೌದಣ್ಣ, ರಾಖಿ ನಾ ರೊಕ್ಕದ ಹೆಸರು ತೊಗೋತೀನಿ, ನೀ ರೊಕ್ಕದ ಹೆಸರು ತೊಗೋತೀವಿ ಅಂತೇಳಿ ನನ್ನ ಕುಟ್ಟಾಗೂ ಹೊಡೆದಾಡಕಿ. ಹೆಣ್ಣು ಹಾಕಿ ಹೋಗಿದ್ದೆ, ನನಗೂ ಅಟ್ಟ ಬೇಸರಾಗೈತಿ. ನಾವಂತಕಿನ ಇಟ್ಟು ನೆನೆಸ್ಕೊಳಕತ್ತೀವಿ, ಆಕೆ ನಮ್ಮ ನೆನೆಸ್ಕೊಳತ್ತಡ ಇಲ್ಲ. ಹಂಗೇನ್ವಾ ನೆನೆಸ್ಕೊಂಡಿರ್ತಾಳೆ, ಆದ್ರೆ ಹೇಳೋಕ್ಕಾಗವಲ್ದು ಅಷ್ಟೆ. ಮಾತಾಡ್ಬೇಕು ಅನಿಸಿರ್ತೈತಿ, ಫೋನ್ ಮಾಡೋ ಧೈರ್ಯ ಬಂದಿರೋದಿಲ್ಲ ಅಟ್ಟ. ನಾವು ಹೆಂಗಕ್ಕೆ ನೆನೆಸ್ಕೊಳತ್ತಿರ್ತೇವೆ, ಆಕಿನಾಗ ನಮ್ಮ ನೆನೆಸ್ಕೊಂತಿರ್ತಾಳೆ. ಏನೋ ಅಣ್ಣ, ಆಕೆನ ಫೋನ್ ಮಾಡ್ತಾಳ ಅಂತ ಕಾಯ್ಕೊಂಡು ಕೂತೀನಿ. ಆಕೆ ಅಂತೂ ನಮಗೆ ಫೋನ್ ಹಚ್ಚವಳು. ಇನ್ನೊಂದು 2 ದಿನ ನೋಡಿ ನಾವು ಹಚ್ಚಿ ಮಾತಾಡೋಣ ಅಣ್ಣ. ಇವ್ವ ಬೇಡ ಅವಾಗ ಅಪ್ಪಗೆ ಏನಾರು ಗೊತ್ತಾತಂದ್ರೆ ಸುಮ್ಮನೆ ಎದಿನ ಹೊಡ್ಕೋತಾರೆ. ಇವು ಮಕ್ಕಳು ನಮ್ಮ ಕಡೆಗಿಲ್ಲ ಅಂತಂದು. ಈಗ ಹೆಂಗೋ ನಾವು ಇಬ್ಬರು ಇಲ್ಲದೇ ಅನ್ನೋ ಧೈರ್ಯದ ಮ್ಯಾಗ ಅದಾರ ಅವ್ರು. ನಾವೇನಾರಕ್ಕೆ ಕೂಟ ಮಾತಾಡೇವಿ ಅನ್ನೋದು ಗೊತ್ತಾತಂದ್ರೆ ಮುಗ್ದಾಗ ಹೋತು. ಬೇಡ ಈಗೇನು ಬೇಡ, ಇನ್ನೊಂದು ಸ್ವಲ್ಪ ದಿನ ಹೋಗಿ ನೋಡೋಣ ಆಮೇಲೆ. ಆತ ಬಾ, ನಿಂಗೆ ರಾಖಿ ಕಟ್ತೀನಿ. ಆತ ನೀ ತಯಾರು ಮಾಡ್ಕೋ ಹೋಗಲ್ಲ ಲಕ್ಷ್ಮ, ನಾ ಒಟ್ಟು ಜಳಕ ಮಾಡ್ದವನ್ನ ಬರ್ತೀನಿ. ದೌಡ್ ಬಾ. ಆತು ನಡಿ, ನೀನಿಂದಾನೆ ಬಂದೆ. ಹೆಂಗಿತ್ತು ನಮ್ಮ ಮನೆ, ಹೆಂಗಾಗೋತು.